ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾವೇರಿಗಾಗಿ ಕರ್ನಾಟಕ ಬಂದ್ ಬಂದ್ ಬಂದ್. ಯಾವತ್ತು ಕರ್ನಾಟಕ ಬಂದ್ ಆಗಲಿದೆ? ಆಗಸ್ಟ್ 13ನೇ ತಾರೀಕು ಸ್ತಬ್ಧವಾಗಲಿದೆ ಅಖಂಡ ಕರ್ನಾಟಕ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಎಲ್ಲವೂ ಕ್ಲೋಸ್ ಕ್ಲೋಸ್ ಕ್ಲೋಸ್. ತಮಿಳುನಾಡಿಗೆ ನೀರು ಬಿಡಿ ಎಂದ ಆದೇಶವನ್ನು ಖಂಡಿಸಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಆಗಸ್ಟ್ 13ನೇ ತಾರೀಕು ಮಂಗಳವಾರ ಕರ್ನಾಟಕ ಬಂದ್ ಆಗಲಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ. ತಮಿಳುನಾಡಿಗೆ ನೀರು ಬಿಡಿ ಎಂದು ಆದೇಶಿಸಿದ ಪ್ರಾಧಿಕಾರದ ಆದೇಶವನ್ನು ಖಂಡಿಸಿ ಬಂದ್ ಮಾಡಲಾಗ್ತಾ ಇದೆ. ವಾಟಾಳ್ ನಾಗರಾಜ್ ಸೇರಿದಂತೆ ಕನ್ನಡ ಪರ ಒಕ್ಕೂಟಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿವೆ. ಸರ್ಕಾರಿ ನೌಕರರು, ಕಾರ್ಮಿಕರು, ನಗರಸಭೆ ಅಧಿಕಾರಿಗಳು ಇದಕ್ಕೆ ಸಾಥ್ ಕೊಡಲಿದ್ದಾರೆ. ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿದೆ ಹೋಟೆಲ್ ಮಾಲೀಕರ ಸಂಘ. ಈಗಾಗಲೇ ಕನ್ನಡ ಒಕ್ಕೂಟದಿಂದ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದ್ದು, ಕರ್ನಾಟಕ ಬಂದ್ ವೇಳೆ ಸಂಪೂರ್ಣ ಸ್ತಬ್ಧವಾಗಲಿದೆಯಾ ಕರ್ನಾಡು? ಈಗಾಗಲೇ ಮುಖ್ಯಮಂತ್ರಿಗಳು ದಯವಿಟ್ಟು ಕರ್ನಾಟಕ ಬಂದ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದಾಗ್ಯೂ ಈಗ ಕರ್ನಾಟಕ ಬಂದ್ಗೆ ಕನ್ನಡ ಪರ ಒಕ್ಕೂಟದ ಸಂಘಟನೆಗಳು ತೀರ್ಮಾನ ಮಾಡಿವೆ. ಕರ್ನಾಟಕಕ್ಕೆ ಪರಂಪರಾನುಗತವಾಗಿ ಯಾವಾಗಲೂ ಕೂಡ ಅನ್ಯಾಯ, ಸ್ವಾತಂತ್ರ್ಯ ಪೂರ್ವದಲ್ಲೂ ಅನ್ಯಾಯ, ಸ್ವಾತಂತ್ರ್ಯದ ನಂತರ ಅನ್ಯಾಯ, 2018ರ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರವೂ ಕೂಡ ಪ್ರಾಧಿಕಾರಗಳು ಪದೇ ಪದೇ ನಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿ ಈ ತೀರ್ಪುಗಳನ್ನು, ಆದೇಶಗಳನ್ನು ಕೊಡುವುದರ ಮೂಲಕ ಕಾವೇರಿ ವಿಚಾರದಲ್ಲಿ ನಿರಂತರವಾಗಿ ಅನ್ಯಾಯವನ್ನು ಕಾಣ್ತಾ ಇರುವಂತಹ ಕರ್ನಾಟಕ ಒಂದು ಹನಿ ಕೂಡ ನೀರು ಬಿಡಬಾರ್ದು. ಈ ಆದೇಶ ನಮಗೆ ಮರಣ ಶಾಸನ, ಪ್ರಾಣ ಕೊಡ್ತೀವಿ ಹೊರತು ನೀರು ಬಿಡೋದಕ್ಕೆ ಬಿಡಲ್ಲ ಅಂತ ಈಗ ಸಂಘಟನೆಗಳು ಪಟ್ಟು ಹಿಡಿದು ಕುಳಿತುಕೊಂಡಿವೆ. ಆಗಸ್ಟ್ 2ನೇ ತಾರೀಕು ರವಿವಾರ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಈ ಸರ್ವಪಕ್ಷಗಳ ಸಭೆ ನಂತರ ಮುಂದಿನ ಕಾನೂನು ಹೋರಾಟದ ಬಗ್ಗೆ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಪ್ರತಿಪಕ್ಷಗಳು ಕೂಡ ಈ ವಿಚಾರದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ, ಸೋಮಣ್ಣ ಸೇರಿದಂತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ವಿಚಾರದಲ್ಲಿ ತಮ್ಮ ಸಹಕಾರ ಮತ್ತು ಸಹಯೋಗದ ಬಗ್ಗೆ ಮಾತಾಡಿದ್ದಾರೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಅವರು ಮಾತುಕತೆಗೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಕರ್ನಾಟಕಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಕನ್ನಡ ಸಂಘಟನೆಗಳ ಒಕ್ಕೂಟ ತೀರ್ಮಾನ ಮಾಡಿದೆ. ಹಾಗಾದ್ರೆ ವೀಕ್ಷಕರೇ, ಆಗಸ್ಟ್ 13ನೇ ತಾರೀಕು ಬಂದ್ ಸಂದರ್ಭದಲ್ಲಿ ಏನೇನು ಇರುತ್ತೆ, ಏನೇನು ಇರೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಮ್ಮ ಮುಂದೆ. ಓಕೆ, ಇನ್ನು ಏನೇನು ಇರಲ್ಲ ಅನ್ನೋದನ್ನ ನೋಡೋದಾದ್ರೆ, ಯಾವ್ಯಾವ ಸೇವೆಗಳು ಆಗಸ್ಟ್ 13ನೇ ತಾರೀಕು ಇರೋದಿಲ್ಲ ಅನ್ನೋದಾದ್ರೆ, KSRTC, NWKRTC, KKRTC
ಈ ಯಾವ ಸೇವೆಗಳು ಬಸ್ ಸೇವೆಗಳು ಇರೋದಿಲ್ಲ. ತಾವೇನಾದರೂ ಆಗಸ್ಟ್ 13ನೇ ತಾರೀಕು ದೂರ ಪ್ರಯಾಣ ಅಥವಾ ಬೇರೆ ಕಡೆ ಪ್ರಯಾಣವನ್ನು ಬೆಳೆಸುವವರಿದ್ದರೆ ಅದೂ ಕೂಡ ಸಾರಿಗೆ ಸಂಸ್ಥೆಯ ಬಸ್ಗಳ ಮೂಲಕ ನೀವು ಆ ಒಂದು ಪ್ರಯಾಣದ ವೇಳಾಪಟ್ಟಿಯನ್ನು ಬದಲಿಸಿಕೊಂಡರೆ ಬೆಟರ್. ಯಾಕೆಂದರೆ ಒದ್ದಾಡ್ತೀರಾ. ಅದು KSRTC ಆಗಿರ್ಬೋದು, NWKRTC ಆಗಿರ್ಬೋದು, KKRTC ಬಸ್ ಸೇವೆ ಇರೋದಿಲ್ಲ. ನೋಟ್ ಮಾಡ್ಕೊಳ್ಳಿ, ಆಗಸ್ಟ್ 13ನೇ ತಾರೀಕು. ಇನ್ನು ಖಾಸಗಿ ಬಸ್ಸಲ್ಲಿ ಹೋಗೋಣ ಅಂದರೆ ಖಾಸಗಿ ಬಸ್ಗಳ ಸೇವೆಯೂ ಕೂಡ ಆಗಸ್ಟ್ 13ನೇ ತಾರೀಕು ಇರೋದಿಲ್ಲ. ಆಟೋ, ಕ್ಯಾಬ್, ಟ್ಯಾಕ್ಸಿ ಸೇವೆ ಇರೋದಿಲ್ಲ. ಇನ್ನು ಖಾಸಗಿ ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ. ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕರೆದುಕೊಂಡು ಹೋಗುವಂತಹ ಶಾಲಾ ವಾಹನಗಳ ಸಂಚಾರ ಕೂಡ ಆಗಸ್ಟ್ 13ನೇ ತಾರೀಕು ಇರೋದಿಲ್ಲ. ತಮ್ಮ ಮಕ್ಕಳನ್ನು ಶಾಲೆಗೆ ಬಿಡಬೇಕು ಅಂತಂದರೆ ನೀವು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿ ಆಗಸ್ಟ್ 13ನೇ ತಾರೀಕು. ಅಂಟಿಲ್ ಅನ್ಲೆಸ್ ನಿಮ್ಮ ಮಕ್ಕಳು ಹೋಗ್ತಾ ಇರುವಂಥ ಶಾಲೆಗಳಲ್ಲಿ ಅಧಿಕೃತವಾಗಿ ರಜೆ ಘೋಷಣೆಯಾಗದ ಹೊರತು. ಇನ್ನು ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಮಾರುಕಟ್ಟೆಗಳು, ಇತರೆ ಅಂಗಡಿಗಳು ಕ್ಲೋಸ್ ಆಗಿರಲಿವೆ. ಸರಕು ಸಾಗಾಣಿಕಾ ಲಾರಿಗಳ ಓಡಾಟ ಕೂಡ ಸ್ಥಗಿತವಾಗಲಿದೆ. ಹೀಗಾಗಿ ದಿನನಿತ್ಯ ಅಗತ್ಯ ವಸ್ತುಗಳು ಲೈಕ್ ಹಾಲು ಇವೆಲ್ಲ ಅವತ್ತಿರುತ್ತೋ ಇರಲ್ವೋ ಗೊತ್ತಿಲ್ಲ, ಬೇಕರಿನೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಕೂಡ ಅವತ್ತು ಬಂದಾಗಲಿದೆ. ಹೋಟೆಲ್ ಮಾಲೀಕರ ಸಂಘ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿರೋದ್ರಿಂದ ಹೋಟೆಲ್ಗಳು ಕೂಡ ಆಗಸ್ಟ್ 13ನೇ ತಾರೀಕು ಕ್ಲೋಸ್ ಆಗುತ್ತೆ. IT ಕಂಪನಿಗಳು 50-50 ರೇಷಿಯೋದಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗಳಲ್ಲೂ ಕೂಡ 50-50 ಅದರ ಬಗ್ಗೆ ತೀರ್ಮಾನ ಆಗಲಿದೆ. ಹಾಗೆ ನೋಡಿದ್ರೆ ಸರ್ಕಾರಿ ಕಚೇರಿಗಳು ಸಂಪೂರ್ಣವಾಗಿ ಮುಚ್ಚಕ್ಕಾಗೋದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಿಬ್ಬಂದಿಗಳ ಕೊರತೆ ಕಾಣಬಹುದು. ಇನ್ನು ಸಿನಿಮಾ ಥಿಯೇಟರ್ಗಳು, ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಇರುತ್ತಾ ಇರಲ್ವೋ? ಮೋಸ್ಟ್ ಪ್ರಾಬಬ್ಲಿ ಇರಲ್ಲ. ಬಂದು ದಿನ ಸಿನಿಮಾ ಥಿಯೇಟರ್ಗಳನ್ನು ತಕ್ಕೊಂಡು ಕೂತ್ರೆ ಯಾರು ಬಂದು ಸಿನಿಮಾ ನೋಡ್ತಾರೆ ಹೇಳಿ? ಹೀಗಾಗಿ ಸಿನಿಮಾ ಥಿಯೇಟರ್ಗಳು ಇರೋದಿಲ್ಲ. ಇವ್ರ ನಿರ್ಧಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನರ ಓಡಾಟ ಇಲ್ಲ, ಬಸ್ ಸೇವೆ ಇಲ್ಲ ಅನ್ನೋದಾದರೆ, ಕರ್ನಾಟಕ ಸಂಪೂರ್ಣ ಬಂದಾಗುತ್ತೆ ಅನ್ನೋದಾದರೆ ಇವರು ಸಿನಿಮಾ ಥಿಯೇಟರ್ ತಕೊಂಡು ಏನು ಮಾಡ್ತಾರೆ? ಶಾಪಿಂಗ್ ಮಾಲ್ಗಳು ಆಬ್ವಿಯಸ್ಲಿ ಬಂದಾಗ್ತವೆ. ಬೀದಿ ಬದಿ ವ್ಯಾಪಾರಿಗಳು ಕೂಡ ಈ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದ ಬೀದಿ ಬದಿ ವ್ಯಾಪಾರ ಇರೋದಿಲ್ಲ ಆಗಸ್ಟ್ 13ನೇ ತಾರೀಕು. ಸೊ ನೀವೇನಾದರೂ ಆಗಸ್ಟ್ 13ನೇ ತಾರೀಕು ಪ್ಲ್ಯಾನ್ಸ್ ಇದ್ದರೆ ರೀಶೆಡ್ಯೂಲ್ ಮಾಡಿ ಮತ್ತು ಆ ದಿನ ಯಾವುದೇ ಪ್ರಯಾಣದ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳಬೇಡಿ. ಹಾಗಾದರೆ ಆಗಸ್ಟ್ 13ನೇ ತಾರೀಕು ಏನೇನು ಇರುತ್ತೆ ಅಗತ್ಯ ಸೇವೆಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಶಾಪ್ಗಳು ಓಪನ್ ಆಗಿರ್ತವೆ. ಓಕೆ, ಹಾಲು ಮೊಸರು ನಾನು ಆಗಲೇ ಹೇಳ್ತಾ ಇದ್ದೆ, ಸರಕು ಸಾಗಣೆ ವಾಹನಗಳ ಓಡಾಟ ಇರೋದಿಲ್ಲ ಅನ್ನೋದಾದರೆ ಹಾಲು ಮೊಸರು, ಯಾಕಂದರೆ ಡೇ ಟು ಡೇ ಬೇಸಿಸಲ್ಲಿ ನಾವು ತೆಗೆದುಕೊಳ್ಳೋದ್ರಿಂದ ಹಾಲು ಮೊಸರು ಇರಲ್ವೇನೋ ಅಂತ ಅಂದ್ಕೊಂಡಿದ್ವಿ. ನೋ, ಹಾಲು ಮೊಸರು ಇರುತ್ತೆ. ಅದರ ಸಪ್ಲೈ, ಆ್ಯಂಬುಲೆನ್ಸ್ ಸೇವೆಗಳು ಇರ್ತವೆ, ಮೆಟ್ರೋ ಓಡಾಟ ಇರುತ್ತೆ. ಸೊ ನಿಮಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮತ್ತು ಖಾಸಗಿ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇದ್ದರೆ ಬೆಂಗಳೂರಿನಲ್ಲಿ ತಾವು ಮೆಟ್ರೋದಲ್ಲಿ ಓಡಾಡಬಹುದು. ಸೊ ಅವತ್ತೇನಾದರೂ ಮೆಟ್ರೋ ಎಕ್ಸ್ಟ್ರಾ ಏನಾದರೂ ಸೇವೆಯನ್ನು ಆರಂಭಿಸುತ್ತಾ ಐ ಡೋಂಟ್ ನೋ. ವಿಮಾನ ಮತ್ತು ರೈಲುಗಳ ಓಡಾಟ ಇರುತ್ತೆ. ಭಾಳ ಜನ ರಿಸರ್ವೇಷನ್ಸ್ ಮಾಡ್ಕೊಂಡಿರ್ತೀರಾ, ಮೊದಲೇ ಟ್ರೈನ್ ಟಿಕೆಟ್ ಮಾಡ್ಕೊಂಡಿರ್ತೀರಿ. ಸೊ ನೀವು ನಿಮ್ಮ ಖಾಸಗಿ ವಾಹನಗಳಲ್ಲಿ ಸರಿಯಾದ ಸಮಯಕ್ಕೆ ಹೋಗಿ ಒಂದಿಷ್ಟು ಜಲ್ದಿ ಅರ್ಲಿ ಬಿಡಿ ಮನೇನ. ಇನ್ನು BMTC ಬಸ್ಗಳ ಓಡಾಟ ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗೆ ನೋಡಿದ್ರೆ ವಿವಿಧ ಏನು NWKRTC ಇದೆ, KRTC ಇದೆ, KKRTC ಇದೆ, ಈ ಸಾರಿಗೆ ಸೇವೆಗಳು ಇರೋದಿಲ್ಲ. ಆದರೆ ಬೆಂಗಳೂರಿನಲ್ಲಿ ಓಡಾಡುವಂಥ BMTC ಬಸ್ಗಳ ಸೇವೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ BMTCನೂ ಕೂಡ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಪ್ರತಿಭಟನಾಕಾರರು ಓಡಾಡೋದಕ್ಕೆ ಬಿಡೋದಿಲ್ಲ, ರಿಸ್ಕ್ ತಗೊಳ್ಳೋದಕ್ಕೆ ಯಾಕೆ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ BMTC ಬಸ್ಗಳ ಸೇವೆಯು ಕೂಡ ತುಂಬ ಕಂಪ್ಲೀಟಾಗಿ 100% ಶಟ್ ಡೌನ್ ಆಗದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಶಟ್ ಡೌನ್ ಆಗಬಹುದು. ಇನ್ನು ಸರ್ಕಾರಿ ಶಾಲೆ, ಕಾಲೇಜು ಮತ್ತು ಆಸ್ಪತ್ರೆಗಳು ಓಪನ್ ಆಗಿರಲಿವೆ. ಇವು ಬಂದ್ ಸಂದರ್ಭದಲ್ಲಿ ನಿಮಗೆ ಸಿಗಬಹುದಾದಂತಹ ಸೇವೆಗಳು. ಇನ್ನು ಈ ಒಂದು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆ ನಡೆಸಿದೆ ಕರ್ನಾಟಕ ಕನ್ನಡ ಒಕ್ಕೂಟಗಳ ಸಂಘಟನೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ.
ಕಾವೇರಿ ಹೋರಾಟದ ಬಗ್ಗೆ ನಟಿ ರಾಗಿಣಿ ತಾತ್ಸಾರದ ಹೇಳಿಕೆಗೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನೀರು ಹರಿಸೋದನ್ನ ಸಮರ್ಥಿಸಿಕೊಂಡ್ರಾ? ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದು ವಿರೋಧ ಮಾಡಬೇಡಿ, ನೈತಿಕ ವಿರೋಧ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಅಧ್ಯಕ್ಷರಾದಂಥ ಜಯಮಾಲ್ ಅವರು ರಾಜ್ಯ ಸರ್ಕಾರಿ ಬರದ ವಾತಾವರಣ ಹಿನ್ನೆಲೆಯಲ್ಲಿ ಅದರಲ್ಲೂ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ವ್ಯತಿರಿಕ್ತವಾದ ಒಂದು ಆದೇಶ ಎಲ್ಲೋ ಒಂದು ಕಡೆ ಅಸಮಾಧಾನ ತಂದುಕೊಟ್ಟಿದೆ. ಹಾಗಾಗಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕೂಡ ಖಂಡಿತವಾಗ್ಲೂ ನಮ್ಮ ಕಾವೇರಿಯ ಸಮಸ್ಯೆಗೆ ಇಂಥ ಒಂದು ಪರಿಸ್ಥಿತಿ ಮುಂದಾದರೆ ಖಂಡಿತವಾಗ್ಲೂ ನಾವು ಕೂಡ ಬೆಂಬಲ ಕೊಟ್ಟು ಕರೆ ಕೊಟ್ಟಂಥ ದಿನಗಳು ಶಾಲೆಗಳನ್ನು ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಮತ್ತು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತೇವೆ, ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷವಾಗಿ ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಸೂಕ್ತವಾದ ಮುಂಗಡವಾದ ನಿರ್ಧಾರವನ್ನು ಕೂಡ ತೆಗೆದುಕೊಬೇಕು ಅನ್ನತಕ್ಕಂಥ ಆಗ್ರಹ ಕೂಡ ಮಾಡ್ತೇವೆ. ಕಾವೇರಿ ಓಕೆ, ಈ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಉಲ್ಲಾಸ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ಈಗ ಪ್ರತಿದಿನದಂತೆ 3500 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಹರಿಸಿ ಅಂತ CWMA ಆದೇಶ ಕೊಟ್ಟಿದೆ. ಅದರ ಕಾಲಾವಧಿ ಮುಗಿಯೋದು ಆಗಸ್ಟ್ 13ನೇ ತಾರೀಕು. ಬಟ್ ಈಗ ಆಗಸ್ಟ್ 3ನೇ ತಾರೀಕು ಜೋಸೆಫ್ ವಿಜಯ್ ಅವರು ಬರ್ತಾ ಇದ್ದಾರೆ. ಈಗ ಬಿಸಿ ಇದೆ. ಈಗ ಬಿಟ್ಟು 13ನೇ ತಾರೀಕಿಗೆ ಯಾಕೆ ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರೆ ಅಂತ? ಯಾಕೆ ಆಗಸ್ಟ್ 13ನೇ ತಾರೀಕಿಗೆ ಯಾಕೆ ಡಿಸೈಡ್ ಮಾಡಿದ್ರು? ಅದಕ್ಕೇನಾದರೂ ಬೇರೆ ಇಂಪಾರ್ಟೆನ್ಸ್ ಇದೆಯಾ? ರಾಧಾ, ಇದೇ ಪ್ರಶ್ನೆಯನ್ನು ವಾಟಾಳ್ ನಾಗರಾಜ್ ಅವರಿಗೆ ಕೇಳುವಂಥ ಕೆಲಸ ಆಯಿತು. ಆದರೆ ಅವ್ರು ಹೇಳಿರುವಂಥದ್ದು ಸಡನ್ನಾಗಿ ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಯಾಕೆಂತಂದರೆ ಇಡೀ ರಾಜ್ಯಾದ್ಯಂತ ಸುಮಾರು 2ರಿಂದ 3 ಸಾವಿರ ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಗಳು ಎಲ್ಲವೂ ಕೂಡ ಇದ್ದಾವೆ. ಅವರೆಲ್ಲರ ಅಭಿಪ್ರಾಯವನ್ನು ಪಡಿಬೇಕು. ಅದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗತ್ತೆ. ಹಾಗಾಗಿ ನಾವು ಆಗಸ್ಟ್ 13ನೇ ತಾರೀಕು ದಿನಾಂಕವನ್ನು ನಿಗದಿ ಮಾಡಿದ್ದೀವಿ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸಕ್ಕೆ ಮುಂದಾದ್ರ ಜೊತೆಗೆ ಇವತ್ತು ಕನ್ನಡ ಒಕ್ಕೂಟ ಒಂದು ಸಭೆಯನ್ನು ನಡೆಸಿದ್ವಿ. ಆ ಸಭೆಯಲ್ಲಿ 20ರಿಂದ 30 ಸಂಘಟನೆಗಳು ಮಾತ್ರ ಬಂದಿರುವಂಥದ್ದು. ಆದರೆ ಇಡೀ ರಾಜ್ಯಾದ್ಯಂತ 2500ಕ್ಕೂ ಹೆಚ್ಚು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆ, ಇವೆಲ್ಲವೂ ಕೂಡ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ನಾವು ಬದ್ಧ ಇದ್ದೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಎಲ್ಲ ಅಭಿಪ್ರಾಯವನ್ನು ಪಡೆದು ಆಗಸ್ಟ್ 13ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಖಂಡ ಕರ್ನಾಟಕ ಬಂದ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ವಾಟಾಳ್ ನಾಗರಾಜು ಹೇಳಿರುವಂಥದ್ದು. ಅವತ್ತು ದಿನ ಅಂದರೆ ಆಗಸ್ಟ್ 13ನೇ ತಾರೀಕು ಫ್ರೀಡಂ ಪಾರ್ಕ್ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ನಾವು ಬೃಹತ್ ಒಂದು ಜಾಥಾವನ್ನು ನಡೆಸ್ತೀವಿ. ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದೀವಿ ಅನ್ನುವಂಥ ಒಂದು ಮಾತನ್ನು ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಆದರೆ ಹೈಕೋರ್ಟ್ ಆದೇಶವನ್ನು ಮಾಡಿದೆ, ಫ್ರೀಡಂ ಪಾರ್ಕನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಬಾರ್ದು ಅಂತೇಳಿ. ಹಾಗಾಗಿ ಯಾವಾಗ ಟೌನ್ ಹಾಲ್ನ ಮುಂಭಾಗ ವಾಟಾಳ್ ನಾಗರಾಜು ಸೇರಿದಂತೆ ವಿವಿಧ ಹೋರಾಟ ಮುಖಂಡರು ಬರ್ತಾರೆ, ಅವರನ್ನು ಅಲ್ಲೇ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಅದಾಗಿದ್ದೇ ಆದರೆ ಬಂದ್ ಆರಂಭ ಆಗ್ತಿದ್ದಂಗೆ ಬಂದು ಯಶಸ್ವಿ ಆಗೋದು ಬಹುತೇಕ ಡೌಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನು ಹೊರತುಪಡಿಸಿದ್ರೆ
ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನ ಜೀವನಾಡಿ ಅಂತ BMTC ಇನ್ನೂ ಕೂಡ ಅಂತಿಮವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿಲ್ಲ. 50-50 50% BMTC ಬಸ್ಗಳು ಓಡಾಟ ಆಗುತ್ತೆ ಅನ್ನುವಂಥದ್ದಾದರೆ, ಇನ್ನು ಉಳಿದಂತಹ 3 ಸಾರಿಗೆ ಸಂಸ್ಥೆಗಳು ಸಂಪೂರ್ಣವಾಗಿ ಬಂದಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದಾವೆ. ಆಟೋ ಆಗಿರ್ಬೋದು ಅಥವಾ ಓಲಾ ಊಬರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬಂದಿಗೆ ಸಪೋರ್ಟನ್ನು ಕೊಟ್ಟಿದ್ದಾವೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಆಟೋ, ಬೆಂಗಳೂರಿನಲ್ಲಿ ಅಥವಾ ಇಡೀ ರಾಜ್ಯಾದ್ಯಂತ ಯಾವುದೇ ಒಂದು ಬಂದ್ ಯಶಸ್ವಿ ಆಗಬೇಕು ಅಂತಂದರೆ ಬೆಂಗಳೂರು ಅಂತ ಬಂದಾಗ BMTC ಬಸ್ಗಳು ಓಡಾಟ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಬೇಕಾಗುತ್ತೆ. ಜೊತೆಗೆ ಆಟೋ ಆಗಿರ್ಬೋದು, ಕ್ಯಾಬ್ಗಳ ಸೇವೆ ಇವೆಲ್ಲವೂ ಕೂಡ ಸ್ಥಗಿತಗೊಂಡ್ರೆ ಬಂದ್ ಯಶಸ್ವಿ ಆಗುತ್ತೆ. ಆದರೆ ಇದುವರೆಗೂ ಕೂಡ BMTC ಆಗಿರ್ಬೋದು, ಒಂದಷ್ಟು ಆಟೋ ಸಂಘಟನೆಗಳು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾವೆ. ಆದರೆ ಒಂದಷ್ಟು ಆಟೋ ಸಂಘಟನೆಗಳು ನಾವು ಸಪೋರ್ಟನ್ನು ಮಾಡಲ್ಲ ಅಂತೇಳಿ. ಓಲಾ ಊಬರ್ 50-50 ಇದೆ ಅನ್ನುವಂಥದ್ದಾಗಿದ್ರು ಕೂಡ ಬಹುತೇಕ ಅಂದರೆ 70% ಬಂದಿಗೆ ಬೆಂಬಲವನ್ನು ಕೊಡ್ತವೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. BMTC, ಆಟೋ, ಓಲಾ ಊಬರ್ ಇವೆಲ್ಲವೂ ಕೂಡ ಸ್ಥಗಿತ ಆದರೆ ಸಂಪೂರ್ಣವಾಗಿ ಬಂದ್ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು. ಇನ್ನು ಮಾಲ್ ಆಗಿರ್ಬೋದು, ಚಿತ್ರಮಂದಿರಗಳು ಬಂದ್ ಆಗುತ್ತೆ ಅಂತೇಳಿ ಸಾರಾ ಗೋವಿಂದ್ ಸ್ವತಃ ಅವರೇ ಹೇಳಿದ್ದಾರೆ. ಸಾರಾ ಗೋವಿಂದ್ ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿದ್ದರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಕೂಡ ಆಗಿದ್ರು. ಸೊ ಅವರು ಹೇಳಿರುವಂಥದ್ದು, ನಾವು ಈಗಾಗಲೇ ನಿರ್ಮಾಪಕರ ಜೊತೆಗೆ ಮಾತಾಡಿದ್ದೀವಿ, ಮಾಲ್ ಮಾಲೀಕರ ಜೊತೆಗೆ ಮಾತಾಡಿದ್ದೀವಿ, ಚಿತ್ರಮಂದಿರ ಮಾಲೀಕರ ಜೊತೆಗೂ ಕೂಡ ನಾವು ಮಾತಾಡಿದ್ದೀವಿ. ನಮಗೆ ಆಗ್ತಾ ಇರುವಂಥ ಅನ್ಯಾಯ ಏನಂತಂದ್ರೆ, ನಮಗೆ ಕುಡಿಯೋಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿರುವಂಥದ್ದು ಸರಿಯಲ್ಲ. ನಾವು ಕುಡಿಯೋಕೆ ನೀರು ಕೇಳ್ತಾ ಇದ್ದೀವಿ, ಆದರೆ ತಮಿಳುನಾಡು 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇರುವಂಥದ್ದು ಸರಿಯಲ್ಲ. ಪ್ರಿಯಾರಿಟಿ ಅಂತ ಬಂದಾಗ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೆಚ್ಚಿನ ಅನ್ನೋದಕ್ಕಿಂತ ಮೊದಲ ಆದ್ಯತೆ ಕೊಡಬೇಕು. ಆದರೆ CWRC ಮತ್ತು CWMA ಕುಡಿಯೋ ನೀರಿನ ಇಂಪಾರ್ಟೆನ್ಸ್ ಕೊಡೋ ಬದಲು ಬೆಳೆಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ. ಇದು ಸರಿಯಲ್ಲ. ನಮಗಾಗ್ತಾ ಇರುವಂಥ ಅನ್ಯಾಯ ಆಗಿರ್ಬೋದು, ನಮಗೆ ಯಾವ ರೀತಿಯಾದಂತಹ ಮಲ್ತಾಯಿ ಧೋರಣೆ CWRC ಮತ್ತು CWMA ಮಾಡ್ತದೆ, ಇದ್ರ ವಿರುದ್ಧ ಹೋರಾಟವನ್ನು ಅಥವಾ ಇದ್ರ ವಿರುದ್ಧ ಒಂದು ಬಿಸಿ ಮುಟ್ಟಿಸ್ಬೇಕು ಅಂತಂದ್ರೆ ನಾವು ಅಖಂಡ ಕರ್ನಾಟಕ ಬಂದ್ ಮಾಡಿದ್ರೆ ನಮಗೆ ನಾವು ನಮ್ಮ ಒತ್ತಾಯ ಅಥವಾ ನಮ್ಮ ಬೇಡಿಕೆ ಕೇಂದ್ರ ಮತ್ತು ರಾಜ್ಯಕ್ಕೆ ತಲುಪುತ್ತೆ. ಹಾಗಾಗಿ ನಾವು ಈ ಬಂಧನ ಕರೆ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಒಂದು ಕಡೆ ಈ ವಿವಾದಗಳ ನಡುವೆನೇ ಆಗಸ್ಟ್ 3ನೇ ತಾರೀಕು ತಮಿಳುನಾಡು CM ವಿಜಯ್ ರಾಜ್ಯಕ್ಕೆ ಬರ್ತಿದ್ದಾರೆ. ಆದರೆ ಇನ್ನೊಂದು ಮಾತನ್ನು ಕನ್ನಡ ಒಕ್ಕೂಟ ಹೇಳಿರುವಂಥದ್ದು, ಅವರು ನಮಗೆ ನೀರು ಬಿಡೋದು ಬೇಡ, ನಿಮಗೆ ಸಫಿಷಿಯೆಂಟ್ ಇದ್ದು ಆನಂತರ ನೀವು ನಮಗೆ ನೀರು ಬಿಡಿ ಅನ್ನುವಂಥದ್ದಾದರೆ, ಆ ಒಂದು ಅಭಿಪ್ರಾಯವನ್ನು ನೀವು ನಮ್ಮ CM ಜೊತೆಗೆ ಹಂಚ್ಕೊಳ್ಳೋದಾದರೆ ನೀವು ರಾಜ್ಯಕ್ಕೆ ಬನ್ನಿ. ಒಂದು ವೇಳೆ ಇಲ್ಲ ನಮಗೆ ನೀರು ಬಿಡಲೇಬೇಕು ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ನೀವು ನಮ್ಮ ರಾಜ್ಯಕ್ಕೆ ಬರೋದಾದರೆ ನೀವು ಎಲ್ಲಿ ಬರ್ತೀರಾ? ಏರ್ಪೋರ್ಟ್ ಬಂದರೆ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀವಿ, ಅಥವಾ HALಗೆ ಬಂದು ಅಥವಾ ವಿಶೇಷ ವಿಮಾನದ ಮೂಲಕ ನೀವೇನಾದ್ರು ಬೆಂಗಳೂರಿಗೆ ಬರ್ತೀವಿ ಅನ್ನೋಂಥದ್ದಾದರೆ ನೀವು ಎಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತೀವಿ, ಯಾವ ಮಾರ್ಗದ ಮೂಲಕ ನೀವು ಎಂಟ್ರಿ ಕೊಡ್ತಿರೋ ಅಲ್ಲಿ ನಾವು ನಿಮ್ಮನ್ನು ಅಲ್ಲೇ ತಡೆಯುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ನಮಗೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಬಿಡುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿ ಈಗ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ CM ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಕನ್ನಡ ಒಕ್ಕೂಟಕ್ಕೆ. ನಾವು ಅನಿವಾರ್ಯವಾಗಿ ಈಗಾಗಲೇ ನಾವು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ. ಸೊ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ನೀವು ಕರ್ನಾಟಕ ಬಂದಿಗೆ ಕರೆ ಕೊಟ್ಟಿರುವಂಥದ್ದು ಸರಿಯಲ್ಲ, ನಿಮ್ಮ ನಿರ್ಧಾರದಿಂದ ಹಿಂದೆ ಸರಿರಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಮುಂಬರುವಂಥ ದಿನಗಳಲ್ಲಿ ಇನ್ನೂ 14 ದಿನ ಇದೆ ಕರ್ನಾಟಕ ಬಂದಿಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಸೊ ಅಷ್ಟರ ಒಳಗಡೆ ಸರ್ಕಾರ ಹೋರಾಟಗಾರರ ಜೊತೆಗೆ ಯಾವ ರೀತಿಯಾದಂಥ ಒಂದು ಮನವರಿಕೆ ಮಾಡಿ ಅವರಿಗೆ ಮನವೊಲಿಸಿ ಬಂದ್ ನಿರ್ಧಾರದಿಂದ ಹಿಂದೆ ಸರಿಸುವಂತಹ ಒಂದು ತೀರ್ಮಾನಕ್ಕೆ ಬರ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕು. ರಾಧಾ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.